ಬಡ್ಡಿ ಮಗನೇ ನೀನು ನೋಡ್ಕೊಂತೀನಿ ಹೊರಗಡೆ ಸಿಕ್ಕು ಕತ್ತರಿಸಾಕ್ತೀನಿ. ಸೊ ಗ್ರೀನ್ ಮ್ಯಾಟ್ ಬಳಸ್ಕೊಂಡು ನಾವು ಇಲ್ಲಿ ಒಂದು ಸೀರಿಯಲ್ದು ಪ್ಯಾಚ್ ವರ್ಕ್ ಶೂಟಿಂಗ್ ನಡೆದಿದೆ. ನಾವು ಈ ಹಿಂದೆ ಕೂಡ ವೆಬ್ ಸೀರೀಸ್ ಮಾಡಿದ್ವಿ. ಸೊ ನಾನು ಅದಕ್ಕೆ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿದ್ದೆ. ಚಾತುರ್ಮಾಸ್ಯ ಸೀರೀಸ್ ಅಂತ ಆಗಿರ್ಬೋದು, ಅಥವಾ ನಾನು ಗೀತಾಸಾರ ಅಂತ ಭಗವದ್ಗೀತೆ ಬಗ್ಗೆ ಕಾರ್ಯಕ್ರಮಗಳು. ಪಂಚಭೂತಗಳಿಂದಾನೇ ನಾವು ಏನಾದ್ರೂ ಒಂದು ಮಾಡುವಂತದ್ದು. ಸೊ ಪಂಚಭೂತಗಳಲ್ಲಿ ನೀರು, ಗಾಳಿ, ಇದು ಎಲ್ಲ ಹೇಳ್ತಾರಲ್ಲ. ಸೊ ನಾವು ಮಣ್ಣನ್ನ ಇದನ್ನ ತಗೊಂಡು ಮಾಡಿದೀವಿ. ಒಬ್ರು ಫೇಮಸ್ ಡಾಕ್ಟರ್ ಇದ್ದಾರೆ, ಅವ್ರು ಹೃದ್ರೋಗ ತಜ್ಞರು, ಡಾಕ್ಟರ್ ಚಂದ್ರಮೌಳಿ ಅವರು ಅಂತ. ಕನ್ನಡ ನಾಡಿನ ಶ್ರೇಷ್ಠ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಇಲ್ಲಿ ಬಂದು ಒಂದು ಪಾಡ್ಕಾಸ್ಟ್ಗೆ ಬಹಳ ಸಂತೋಷ ಪಟ್ಟು ಹೋಗಿದ್ದಂಥದ್ದು. ನನಗೆ ತುಂಬಾ ಆಸೆ ಇತ್ತು. ಅವರ ಮಂತ್ರಾಕ್ಷತೆ ಬಲದಿಂದ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ಗಟ್ಟಿಯಾದ ನಂಬಿಕೆ. ನಮ್ದು ಪ್ರೊಡಕ್ಷನ್ಸ್ ನಡೀತಾ ಇರತ್ತೆ. ಹಲೋ, ನಮಸ್ತೆ ಎಲ್ಲರಿಗೂ. ನಾನಿವತ್ತು ತುಂಬಾ ವಿಶೇಷವಾದಂತ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದು ಬಂದು ತ್ರಿವಿಕ್ರಮ ಮೀಡಿಯಾ ಹೌಸ್ ಅಂತ ಇಲ್ಲಿ ಇದೆ. ಇಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತವೆ, ಹಾಗೇನೆ ಇಲ್ಲಿ ಒಂದು ಸ್ಟುಡಿಯೋ ಇದೆ. ಈ ಸ್ಟುಡಿಯೋ ಬಗ್ಗೆ ನಾವು ಅವರಲ್ಲಿಯೇ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿನ ಸಂಸ್ಥಾಪಕರಾದಂತಹ ಶ್ರೀ ನರಸಿಂಹಾಚಾರಿ ಆಚಾರ್ಯ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ಮ್ಯಾಮ್? ಚೆನ್ನಾಗಿದ್ದೀವಿ ಸರ್, ನೀವು? ನಾನ್ ಚೆನ್ನಾಗಿದ್ದೀನಿ. ಬಹಳ ದಿನಗಳ ನಂತರ ಬಂದಿದ್ದೀರಿ. ಯಾವ್ದೋ ಹೊಸ ವಿಡಿಯೋ ಮಾಡ್ತಾ ಇದ್ದೀರಿ ಅನ್ಸುತ್ತೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಏನ್ ಕಾರ್ಯಕ್ರಮಗಳು ನೀವು ನಡೆಸ್ಕೊಡ್ತೀರಾ ಸರ್ ಇದೆಲ್ಲ? ಫಸ್ಟ್ ಸ್ಟುಡಿಯೋ ನೋಡಿ ಸಂತೋಷ ಆಯ್ತು ಅಂತಂದಾಗ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ಮಾತಾಡಿ. ಸರ್ ನಿಮ್ಮ ಸ್ಟುಡಿಯೋ ಬಗ್ಗೆ ಪರಿಚಯ ಮಾಡ್ಕೊಡಿ. ಸ್ಟುಡಿಯೋ ಮೊಟ್ಟ ಮೊದಲನೇದಾಗಿ ತ್ರಿವಿಕ್ರಮ ಮೀಡಿಯಾ ಹೌಸ್ ನಲ್ಲಿ ನಾವು ಚಿಕ್ಕ ಸ್ಟುಡಿಯೋ ಮಾಡಿದ್ವಿ ಒಂದ್ 4 ವರ್ಷದ ಹಿಂದೆ. ಕಳೆದ ವರ್ಷ ನಾವು ಈ ಸ್ಟುಡಿಯೋವನ್ನ ಮಾಡ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಹೊಸ ರೀತಿಯಿಂದ ಎಲ್ಲರಿಗೂ ಮಡಿಕೆ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಇದೆ. ಬಂದಿರೋ ಬಹುತೇಕರಿಗೆ ಇದೇನು ಅಂತ ಅನ್ನೋ ರೀತಿಯಲ್ಲಿ. ಬಟ್ ಸಾಮಾನ್ಯವಾಗಿ ಯಾರ್ಯಾರು ಈ ಮೀಡಿಯಾ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಾಗೋದು ಏನು ಅಂತಂದ್ರೆ ಸೌಂಡ್ ಅಬ್ಸರ್ವೇಷನ್ ಗೋಸ್ಕರ ಅಂತ ಮಾಡಿರೋದು. ಸೌಂಡ್ ಪ್ರೂಫಿಂಗ್ ಅಂತ ಮಾಡಿದಾಗ ನಾವು ಸೌಂಡ್ ಅಬ್ಸರ್ವೇಷನ್, ಇನ್ವರ್ಟೆಡ್ ಮಡ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಪಂಚಭೂತಗಳಿಂದಾನೇ ನಾವು ಏನಾದ್ರೂ ಒಂದು ಮಾಡುವಂತದ್ದು. ಸೊ ಪಂಚಭೂತಗಳಲ್ಲಿ ನೀರು, ಗಾಳಿ, ಇದು ಎಲ್ಲ ಹೇಳ್ತಾರಲ್ಲ. ಸೊ ನಾವು ಮಣ್ಣನ್ನ ಇದನ್ನ ತಗೊಂಡು ಮಾಡಿದೀವಿ. ಇದ್ರ ಹಿಂಭಾಗದಲ್ಲಿ ಜಲಿಕಲ್ಲು, ರಾಕೂಲು, ಈ ತರದನ್ನೆಲ್ಲ ಹಾಕಿ ಸೌಂಡ್ ಪ್ರೂಫಿಂಗ್ ಎಲ್ಲ ಆಗಿರುತ್ತೆ. ಸ್ಪಾಂಜ್ ಈ ತರದೆಲ್ಲ ಹಾಕೊಂಡು. ಸೊ ವುಡ್ ಬ್ಯಾಕ್ ಗ್ರೌಂಡ್ ಇರ್ಬೇಕು ಅಂತ ಅನ್ನೋದು ನನ್ನ ತಲೆಯಲ್ಲಿ ಕಲ್ಪನೆ ಇತ್ತು. ಹಾಗಾಗಿ ಅದನ್ನ ಮಾಡ್ಕೊಂಡಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬ್ಲಾಕ್ ಮ್ಯಾಟ್ ಇದೆ. ಸಾಮಾನ್ಯ ಪ್ರೋಗ್ರಾಮ್ ಸ್ಟುಡಿಯೋ ಅಂತಂದಾಗೆಲ್ಲ ನಾವೇನ್ ಮಾಡ್ತಾ ಇರ್ತೀವಿ, ಒಂದು ಒಳ್ಳೆ ಲೈಟಿಂಗ್ ಬರಬೇಕು ಅಂತಂದಾಗ ಬ್ಲಾಕ್ ಮ್ಯಾಟ್ ಇರುತ್ತೆ. ಆಮೇಲೆ ಎಲ್ಲರೂ ಕೇಳುವಂತದ್ದು ಗ್ರೀನ್ ಸ್ಟುಡಿಯೋ ಇದೆಯಾ ಅಥವಾ ಬ್ಲೂ ಸ್ಟುಡಿಯೋ ಇದೆಯಾ ಅಂತ. ಇದನ್ನ ಗ್ರೀನ್ ಸ್ಟುಡಿಯೋನು ಇದೆ. ನಾವು ಸಾಂದರ್ಭಿಕವಾಗಿ ಯಾರ್ಯಾರ ಅವಶ್ಯಕತೆ ಏನಿದೆ ಅವ್ರಿಗೆ ತಕ್ಕಂಗೆ ನಾವು ಬ್ಲೂ ಮ್ಯಾಟ್ ಅನ್ನು ಕೊಡ್ತೀವಿ. ಅದಕ್ಕೆ ತಕ್ಕಂಗೆ ಲೈಟಿಂಗ್ಸ್ ಗಳನ್ನೆಲ್ಲ ಏನ್ ಮಾಡ್ಕೊಳ್ಬೇಕು ಅದಂತ. ಸೊ ಲೈಟ್ ಸ್ವಿಚರ್ ಇದೆ, ಆಡಿಯೋ ಮಿಕ್ಸರ್ ಇದೆ. ಸೊ ನಾವು ಸ್ಟುಡಿಯೋಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸ್ ಅಂತ ಏನಿದೆ ಅದು ಮಾಡ್ಕೊಂಡಿದ್ವಿ. ಇದು ಕ್ಯಾಮ್ರಾ ನಿಮಗೊಂದು ಕಾಣಿಸ್ತಾ ಇರುವಂತದ್ದು. ಬೇರೆ 2 ಕ್ಯಾಮ್ರಾಗಳನ್ನ ನಾವು ಸದ್ಯಕ್ಕೆ ಇವಾಗ ಹೊರಗಡೆ ಹೋಗಿದ್ದೀವಿ. ನೀವು ಆ ಟೈಮ್ ನಲ್ಲಿ ಬಂದಿದ್ದೀರಿ. ಬಟ್ ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ಕೂತ್ಕೊಳ್ಳಿ. ನೀವೇನಾದ್ರೂ ಪ್ರೋಗ್ರಾಮ್ ನಡೆಸ್ಕೊಟ್ಟಿದ್ದಾದ್ಮೇಲೆ ನೀವು ಸಂಕಲನ ಕೂಡ ಮಾಡ್ಕೊಡ್ತೀರಾ? ನಾವೇ ಸಂಕಲನ ಮಾಡ್ತೀವಿ. ನಮ್ಮ ಸಂಕಲನದ ಘಟಕ ಏನಿದೆ ಅದನ್ನ ಪಕ್ಕದಲ್ಲೇ ಇದೆ, ತೋರಿಸ್ತೀನಿ. ಇಲ್ಲಿ ನಾವು ಹೆಚ್ಚಾಗಿ ಇವಾಗ ನೀವು ನೋಡ್ತಾ ಇರುವಂತಹ ಸ್ಟೇಜು ಸಂಗೀತ ಕಾರ್ಯಕ್ರಮಕ್ಕೆ, ಆಮೇಲೆ ಪ್ರವಚನ ಕಾರ್ಯಕ್ರಮಗಳಿಗೆ, ಆಧ್ಯಾತ್ಮಿಕ ಸಂಬಂಧಪಟ್ಟಿದ್ದು ಹೆಚ್ಚು ನಡೆಯುತ್ತೆ. ಬಟ್ ಇದು ಸ್ಟೇಜು ರಿಮೂವಲ್ ಸ್ಟೇಜ್. ಇದು ನಿಮ್ಗೆ ಇವೆಲ್ಲವೂ ರಿಮೂವಲ್ ಸ್ಟೇಜ್. ಸೊ ನಾವ್ ಇದನ್ನ ರಿಮೂವ್ ಮಾಡ್ಬಿಟ್ರೆ ಇದನ್ನೇ ಡ್ಯಾನ್ಸ್ ಸ್ಟುಡಿಯೋ ಆಗಿ ಕನ್ವರ್ಟ್ ಮಾಡ್ಕೊಂತಾರೆ. ಸೊ ಬಹಳ ಜನ ಅದಕ್ಕೆ ಏನಂತಾರೆ, ಬಾಲಿವುಡ್ ಡ್ಯಾನ್ಸ್ ಆಗಿರ್ಬೋದು, ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ರೀತಿಯಿಂದ ಡ್ಯಾನ್ಸ್ ಭರತನಾಟ್ಯಂ ಖಂಡಿತವಾಗ್ಲು ಈ ಸ್ಟೇಜ್ ಮೇಲೂ ಮಾಡ್ಕೋಬಹುದು, ಸ್ಟೇಜ್ ಇಲ್ದೇನೂ ಮಾಡ್ಕೋಬಹುದು. ಇಟ್ಸ್ ರಿಮೂವಬಲ್. ಎಲ್ಲ ಕೆಳಗಡೆ ವೀಲ್ಸ್ ಎಲ್ಲ ಇದೆ. ಸೊ ನಾವ್ ಹೆಂಗ್ ಬೇಕೋ ಆ ರೀತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ ಮಾಡ್ಕೊಂಡಿದೀವಿ. ಜಾಗ ಈ ತರದಿದೆ, ಆದ್ರಿಂದ ಲೈಟಿಂಗ್ಸ್ ಇದೆ, AC ಫೆಸಿಲಿಟಿ ಇದೆ. ಸೊ ಪಕ್ಕದಲ್ಲಿ ಸಪರೇಟ್ ಆಗಿ ವಾಶ್ರೂಮ್, ಆಮೇಲೆ ಡ್ರೆಸ್ಸಿಂಗ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕು ಆ ತರದ ಎಲ್ಲ ಫೆಸಿಲಿಟೀಸ್ ಗಳನ್ನ ಕೊಟ್ಟಿರೋದ್ರಿಂದ ಸೊ ಅವ್ರವ್ರಿಗೆ ಯಾರ್ಯಾರಿಗೆ ಏನೇನು ಅವಶ್ಯಕತೆಗೆ ತಕ್ಕಂಗೆ. ಸೊ ಗ್ರೀನ್ ಮ್ಯಾಟ್ ಬಳಸ್ಕೊಂಡು ನಾವು ಇಲ್ಲಿ ಒಂದು ಸೀರಿಯಲ್ದು ಪ್ಯಾಚ್ ವರ್ಕ್ ಶೂಟಿಂಗ್ ನಡೆದಿದೆ ಈಗಾಗ್ಲೇ. ನಾನು ಅದನ್ನ ಹೆಸರು ಸದ್ಯಕ್ಕೆ ಹೇಳೋಂಗಿಲ್ಲ. ಹಾಗಾಗಿ ಸ್ನೇಹಿತರದು ಪಾಪ ಸೀರಿಯಲ್ ನಲ್ಲಿ ಗ್ರೀನ್ ಮ್ಯಾಟ್ ಅನ್ನು ಬಳಸಿದ್ದಾರೆ ಅಂತಂದ್ರೆ ಅವ್ರೆಲ್ಲೋ ಪ್ಯಾಚ್ ವರ್ಕ್ ಅನ್ನ ಬಿಟ್ಟಿದ್ ವರ್ಕ್ ಅಂತ ಅನ್ನೋ ರೀತಿಯಲ್ಲಿ ನಾನು ಅದನ್ನ ಹೇಳ್ತಾ ಇಲ್ಲ. ಬಟ್ ಅವ್ರದ್ದು ಅದ್ ಮಾಡ್ಕೊಂಡಿದ್ದಾರೆ. ಒಂದು ಹಾಸ್ಯ ಧಾರಾವಾಹಿ ಇಲ್ಲಿ ಶೂಟ್ ಆಗ್ಬೇಕು ಅಂತ ಒಂದು ಪ್ಲಾನಿಂಗ್ ನಡೆದಿದೆ. ನಾವು ಈ ಹಿಂದೆ ಕೂಡ ವೆಬ್ ಸೀರೀಸ್ ಮಾಡಿದ್ವಿ. ಸೊ ನಾನು ಅದಕ್ಕೆ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿದ್ದೆ. ಲಾಯರ್ ಲಕ್ಷ್ಮಣ ಅಂತ ಅನ್ನೋ ರೀತಿಯಲ್ಲಿ. ಲಕ್ಷ್ಮಣ ಎಷ್ಟು ಮೋಸ ಮಾಡೋದು? ಏನಾಯ್ತು ಅಂತ ಕರಿಸ್ತಾ ಇದೆಯೋ?
ಒಂದು ವಿದ್ವಾಂಸರಿದ್ದಾರೆ, ವಿಜಯ್ ಸಿಂಹಾಚಾರ್ ಅಂತ. ಅವರು ರಚನೆ, ಅವರ ಅದಕ್ಕೆ ಸಾಹಿತ್ಯ ಬರೆದಿದ್ದು, ಅವರ ಅದಕ್ಕೆ ಸಂಭಾಷಣೆ ಎಲ್ಲ ಬರೆದಿದ್ರು. ಸೊ ಅವರ ಒಂದು ಸ್ಕ್ರಿಪ್ಟ್ಗೆ ನಾನು ಟೆಕ್ನಿಕಲ್ ನಿರ್ದೇಶನವನ್ನ ಮಾಡಿದ್ದೆ. ಆ ಸೀರೀಸಿನ 2ನೇ ಸೀರೀಸು ಲಾಯರ್ ಲಕ್ಷ್ಮಣ ಇನ್ ಹೇಗ್ ಮಾಡುವಲ್ಲ ಏನು ಏನ್ ಕತೆ ಬಹಳ ಪ್ರಶಂಸನೆಗೆ ಒಳಗಾಗಿತ್ತು. ಆ ಸೀರೀಸ್ ನ ನಾವು ಇಲ್ಲಿ ಶೂಟ್ ಮಾಡ್ತಾ ಇದ್ದೆ. ಅದು ಹೆಚ್ಚಾಗಿ ಗ್ರೀನ್ ಮ್ಯಾಟ್ ಮತ್ತೆ ಇದು ಆಫೀಸ್ ಸೆಟಪ್ ಏನ್ ಬೇಕು ಆ ರೀತಿಯದೆಲ್ಲ ಇಟ್ಕೊಂಡಿದೀವಿ. ಸಿನಿಮಾದು ನಮ್ಗೆ ಈ ಸ್ಟುಡಿಯೋದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಯಾರಾದ್ರೂ ಪ್ಯಾಚ್ ವರ್ಕ್ ಮಾಡ್ಕೊಂತಾರೆ ಅಂತಂದ್ರೆ ಅದನ್ನು ಮಾಡಬಹುದು. ಆಡಿಯೋ ಫೆಸಿಲಿಟೀಸ್ ಗಳು ಚೆನ್ನಾಗಿರೋದ್ರಿಂದ ಆಡಿಯೋ ಬೇಕಾಗಿದ್ದಂತಹ ಡಬ್ಬಿಂಗು, ಆಡಿಯೋ ರೆಕಾರ್ಡಿಂಗು, ಮಾಸ್ಟರಿಂಗು ಏನೇನಿದೆ ಅವೆಲ್ಲ ಫೆಸಿಲಿಟೀಸ್ ಗಳನ್ನು ನಾವು ಇಲ್ಲಿ ಕೊಡ್ತೀವಿ ಬೇಸಿಕಲಿ. ಈ ಹಿಂದೆ ನನ್ನ ಒಂದು ಯೂಟ್ಯೂಬ್ ಚಾನಲ್, ನಿಮ್ಮ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ಅಲ್ದೇನೆ ನನಗೆ ಅತ್ಯಂತ ಆತ್ಮೀಯರು, ನನ್ನ ಸ್ನೇಹಿತರು. ಸೊ ನಾನು ಅವರು 2014ರಲ್ಲಿ ನಾವು ಒಂದೇ ವಾಹಿನಿನಲ್ಲಿ ಕೆಲಸ ಮಾಡ್ತಾ ಇದ್ವಿ. ಸೊ ಅವತ್ತಿಂದ ಇವತ್ತವರೆಗೂ ನಮ್ಮ ಸ್ನೇಹ ಹಾಗೆ ಇದೆ. ಸೊ ನನ್ ಬಿ ಹ್ಯಾಪಿ ಗೋಲ್ಡ್ ಸಪರೇಟ್ ಚಾನಲ್ ಅಂತ ಅನ್ಸಲ್ಲ, ಅಥವಾ ನಾನು ಏನು ವೈಯಕ್ತಿಕವಾಗಿ ಒಂದು ಸಪರೇಟ್ ಚಾನಲ್ ಮಾಡ್ಕೊಂಡು ಅವು ಯಾವುದು ಬೇರೆ ಅದಲ್ಲ. ಅವರು ಇದ್ರಲ್ಲಿ ಅಷ್ಟೇ ಭಾಗಸ್ಥರು, ನಾನು ಆ ಚಾನಲ್ ನಲ್ಲಿ ಅಷ್ಟೇ ಭಾಗಸ್ಥ. ನಾವು ಭಕ್ತಿ ಸುಧಾ ಅಂತ ಒಂದು ಭಕ್ತಿ ಸುಧಾ TMH ಅಂತ ಯೂಟ್ಯೂಬ್ ನಲ್ಲಿ ಸಿಗತ್ತೆ. ಆ ಒಂದು ಯೂಟ್ಯೂಬ್ ಚಾನಲ್ ನ ಮಾಡ್ಕೊಂಡು ಸಂಗೀತದ ಕಾರ್ಯಕ್ರಮ ಹೆಚ್ಚು ಜನ ನೋಡಿರ್ತಾರೆ. ಚಾತುರ್ಮಾಸ್ಯ ಸೀರೀಸ್ ಅಂತ ಆಗಿರ್ಬೋದು, ಅಥವಾ ನಾನು ಗೀತಾ ಸಾರ ಅಂತ ಭಗವದ್ಗೀತೆ ಬಗ್ಗೆ ಕಾರ್ಯಕ್ರಮಗಳು, ಅವೆಲ್ಲ ಹೆಚ್ಚಾಗಿ ಇಲ್ಲಿ ಶೂಟಿಂಗ್ ನಡೆಯುತ್ತೆ. ಸೊ ಜನಕ್ಕೆ ತುಂಬಾ ಡೌಟ್ ಗಳಿದೆ, ನಿಮ್ ಚಾನಲ್ ಮೂಲಕ ನನ್ಗೆ ಆ ಡೌಟ್ ಅನ್ನು ಕ್ಲಾರಿಫಿಕೇಶನ್ ಮಾಡುವಂತ ಒಂದು ಆಪರ್ಚುನಿಟಿ ಅಂತ ಅನ್ಕೊಳ್ತೀನಿ. ಎಲ್ಲಿ ಶೂಟಿಂಗ್ ನಡೆಯುತ್ತೆ, ನಾವ್ ಎಲ್ಲಿ ಬರ್ಬೇಕು ಅಂತ ಅಂದ್ಬಿಟ್ಟು. ಇದು ಬಸವನಗುಡಿನಲ್ಲಿ ತ್ಯಾಗರಾಜ ನಗರದಲ್ಲಿ ಬರುತ್ತೆ. ಹತ್ರದಲ್ಲಿ ಗಂಗಮ್ಮ ದೇವಸ್ಥಾನ ಇದೆ. ಹನುಮನಗರದ ಪೊಲೀಸ್ ಸ್ಟೇಷನ್ ದಾರಿ ಅಂತ ಹೇಳಿದ್ರು ಕೂಡ ಎಲ್ಲರಿಗೂ ಗೊತ್ತಾಗತ್ತೆ. ಹತ್ರದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಇದೆ. ಸೊ ವಿದ್ಯಾಪೀಠ ಸರ್ಕಲ್ಗೆ ತುಂಬಾ ವಾಕಬಲ್ ಹತ್ರದಲ್ಲೇ ಇದೆ. ಸೊ ಈ ಲೊಕೇಶನ್ ಅಲ್ಲಿ ಇಟ್ಕೊಂಡು ನಾವ್ ಏನೇನ್ ಮಾಡ್ಬೋದು ಆ ತರದ್ದೆಲ್ಲ ಇದು ಇದೆ. ಬೇರೆ ಯೂಟ್ಯೂಬ್ ಚಾನೆಲ್ನವರು ಕೂಡ ನಮ್ಮಲ್ಲೇ ಇವಾಗ ಚಿತ್ರೀಕರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಬೇಕಾದಂತೆ. ಇವಾಗ ಒಬ್ರು ಫೇಮಸ್ ಡಾಕ್ಟರ್ ಇದ್ದಾರೆ, ಅವ್ರು ಹೃದ್ರೋಗ ತಜ್ಞರು, ಡಾಕ್ಟರ್ ಚಂದ್ರಮೌಳಿ ಅವರು ಅಂತ. ಸೊ ಅವರು ತಮ್ಮ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅವ್ರು ಏನ್ ಬೇಕೋ ಅದನ್ನ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ನನ್ಗೆ ಬಹಳ ಹೆಮ್ಮೆ ಈ ವಿಷಯ ಒಂದು ಹೇಳ್ಬೇಕು ಅಂತಂದಾಗ, ಕನ್ನಡ ನಾಡಿನ ಶ್ರೇಷ್ಠ ವಾಗ್ಮಿ ಚಕ್ರವರ್ತಿ ಸೂಲಿಬೇಲಿ ಅವರು ಇಲ್ಲಿ ಬಂದು ಒಂದು ಪಾಡ್ಕಾಸ್ಟ್ಗೆ ಬಹಳ ಸಂತೋಷ ಪಟ್ಟು ಹೋಗಿದ್ದಂಥದ್ದು. ಆಮೇಲೆ ಅನೇಕ ಜನ ವಿದ್ವಾಂಸರುಗಳು. ಆಮೇಲೆ ನಮ್ಮ ಇನ್ನೊಂದು ಹೆಮ್ಮೆ ಅಂತಂದ್ರೆ, ಕರ್ನಾಟಕ ರಾಜ್ಯದಿಂದ ಏಕೈಕ ವ್ಯಕ್ತಿ ವಿಶ್ವಸ್ತ ಮಂಡಳಿಯಲ್ಲಿ ಅವರು ಟ್ರಸ್ಟಿ ಆಗಿರುವಂತದ್ದು ಪರಂ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು. ಅವರು ನನಗೆ ಈ ಸ್ಟುಡಿಯೋನ ಇನಾಗ್ರೇಷನ್ ಮಾಡಿಕೊಟ್ರು. ನನಗೆ ತುಂಬಾ ಆಸೆ ಇತ್ತು. ಅವರ ಮಂತ್ರಾಕ್ಷತೆ ಬಲದಿಂದ ನಾನು ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದು ಗಟ್ಟಿಯಾದ ನಂಬಿಕೆ. ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಕೆಲಸಗಳು ನಡಿಬೇಕು ಅಂತ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಸೊ ಅವೆಲ್ಲವೂ ಇಲ್ಲಿ ನಡೀತಾ ಇದೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ತಕ್ಕಂಗೆ ಜನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀವು ಬಂದು ನಮ್ಮನ್ನ ಏನಂತಾರೆ ಈ ಕಾರ್ಯಕ್ರಮಗಳು ಏನ್ ಮಾಡ್ತಿದೀವಿ ಅಂತ ಹೇಳಿದಾಗ ಇನ್ನ 4 ಜನಕ್ಕೆ ಗೊತ್ತಾಗತ್ತೆ. ಸೊ ಆ ಮೂಲಕ ನಮ್ಗೆ ಬೆನ್ ತಡ್ದಂಗೆ ಅಂತ ಅನ್ಕೊಳ್ತೀವಿ ನಾವು. ಸರ್, ಸುಮಾರು ಎಷ್ಟು ವರ್ಷದಿಂದ ನೀವು ಈ ಸಂಸ್ಥೆನ ಇದ್ ಮಾಡಿದ್ರಿ? ತ್ರಿವಿಕ್ರಮ ಮೀಡಿಯಾ ಹೌಸ್ ಬಂದು ಕಳೆದ 8 ವರ್ಷದಿಂದ ಇದೆಯಮ್ಮ. ನಾನು ಬೇರೆ ಬೇರೆ ವಾಹಿನಿಗಳನ್ನೆಲ್ಲ ಕೆಲಸ ಮಾಡ್ತಾ ಇದ್ದೆ. ಒಂದ್ ಫೈನ್ ಡೇ ಅಂತ ಅನ್ಕೊಂಡ್ವಿ. ನಮ್ಗೆ ಸಿಕ್ಕಿದ ಅನುಭವಕ್ಕೆ ಅದು ಹುಚ್ಚತನ ಇರ್ಬೋದು, ಸಾಹಸ ಇರ್ಬೋದು ಅವತ್ತಿನ ದಿನಕ್ಕೆ. ಬಟ್ ನಮ್ದೇ ಆದಂತ ಸಂಸ್ಥೆ ಹುಟ್ಟಾಕೋಣ, ನಾವೇ ಕೆಲವು ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಅದಾದ್ಮೇಲೆ ಕೆಲವು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಅದನ್ನ ಎಲ್ಲ ಮಾಡ್ತಾ ಇದ್ದೆ. ಹೆಚ್ಚಾಗಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಅಡ್ವರ್ಟೈಸ್ಮೆಂಟ್ ಗೆ ಸಂಬಂಧಪಟ್ಟಿದ್ದು, ಸೀರಿಯಲ್, ವೆಬ್ ಸೀರೀಸ್, ಶಾರ್ಟ್ ಫಿಲ್ಮ್, ಡಾಕ್ಯುಮೆಂಟ್ರೀಸ್, ಈ ಕ್ಯಾಟಗರೀಸ್ ನಲ್ಲಿ ಮಾಡ್ತಾ ಇದ್ದೆ. ತ್ರಿವಿಕ್ರಮ ಮೀಡಿಯಾ ಹೌಸ್ ಅಂತ ಸಂಸ್ಥೆ ಕಂಪ್ಲೀಟ್ ಆಗಿ ಹುಟ್ಟಾಕದ್ಮೇಲೆ ನಂಗೊಂದು 3 ವರ್ಷ ಬೇಕಾಯ್ತು ಸ್ಟುಡಿಯೋ ಮಾಡ್ಲಿಕ್ಕೆ. ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ವಿ 2020. ನಮಗೆ ಕೊರೋನಾ ಬಂದಾಗ ಸ್ವಲ್ಪ ಜ್ಞಾನೋದಯ ಆಯ್ತು ಮನೇಲಿ ಕೂತಿದ್ರಿಂದ. ಅದಕ್ಕೆ ತಕ್ಕಂಗೆ ಸಮಾಜ ನನ್ನನ್ನು ಒಪ್ಪಿ ಕೆಲವು ಕಾರ್ಯಕ್ರಮಗಳಿಗೆ ಸಮಾಜ ಒಪ್ಪಿ ಏನ್ ಕೆಲಸ ಕೊಡ್ತು, ಇದ್ರಲ್ಲಿ ಮಾಡಿದ್ವಿ. ಈ ಹೊಸ ಸ್ಟುಡಿಯೋ ನೀವೇನ್ ನೋಡ್ತಾ ಇದ್ದೀರಿ, ಇದು ಕಳೆದ ವರ್ಷ ಜುಲೈಯಿಂದ ಪ್ರಾರಂಭ ಆಗಿದ್ದು, 2024. ಇದೇ ಜಾಗದಲ್ಲೇ ಇತ್ತು, ಬಟ್ ಅದು ಬೇರೆ ರೀತಿಯಲ್ಲಿ ಇತ್ತು. ಇದು ಇಂಪ್ರೂವ್ಡ್ ವರ್ಷನ್ ಅಂತ ಹೇಳ್ಬೋದು. ವರ್ಷನ್ 1, ವರ್ಷನ್ 2 ಅಂತ ಹೇಳ್ತಿರ್ತೀವಲ್ಲ, ಇದು ವರ್ಷನ್ 2. ಇದು ನಾವು ಇನ್ನೂ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅಥವಾ ಇನ್ನೂ ಅದಕ್ಕೆ ಹೆಚ್ಚಿನ ಅಂದ ಚಂದ ಮಾಡ್ಲಿಕ್ಕೆ ಏನೇನ್ ಇದೆಯೋ ಅದನ್ನ ಈಗಲೂ ಪ್ರಯತ್ನ ಮಾಡ್ತಾ ಇದೀವಿ. ಜನಗಳಿಗೆ ಬೆಸ್ಟ್ ಕೊಡಬೇಕು. ಅದು ನಮ್ಮ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಬೇರೆ ಪ್ರೊಡಕ್ಷನ್ಸ್ ಆಗಿರ್ಬೋದು, ಅವ್ರಿಗೆ ನಾವು ಬೆಸ್ಟ್ ಏನಿದೆಯೋ ಅದನ್ನ ಕೊಡ್ಬೇಕು ಅನ್ನೋದು. ಮುಂದೆ ನೀವು ಯಾವ ಕಾರ್ಯಕ್ರಮಗಳು ಮಾಡ್ಬೋದು, ಸ್ವಲ್ಪ ಅಂದಾಜು ಹೇಳ್ಬೋದಾ?
ಅಮ್ಮ ಇದರಲ್ಲಿ ಪಾಡ್ಕಾಸ್ಟ್ ಗಳಿಗೆ ಇತ್ತೀಚೆಗೆ ತುಂಬಾ ಎನ್ಕ್ವೈರಿ ಬರ್ತಾ ಇದೆ. ಬಹಳ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ನಾವು ಮುಂಚೆ ಎಲ್ಲ ಬರೀ ಇಂಟರ್ವ್ಯೂ ಅಂತ ಹೇಳ್ತಾ ಇದ್ವಿ, ಹೌದು. ಇವಾಗ ಆ ಇಂಟರ್ವ್ಯೂಗೆ ಹೊಸ ಹೆಸರನ್ನು ಕೊಟ್ಬಿಟ್ಟಿದ್ದಾರೆ ಪಾಡ್ಕಾಸ್ಟ್ ಗಳು ಅಂತ. ಸೊ ಪಾಡ್ಕಾಸ್ಟ್ ಗೆ ನೀವು ಸಾಮಾನ್ಯ ಬೇಕಾಗುವಂತದ್ದು ಒಂದು ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ. ಸೊ ಬ್ಲಾಕ್ ಬ್ಯಾಕ್ ಗ್ರೌಂಡ್ ತುಂಬಾ ಜನ ಪ್ರಿಫರ್ ಮಾಡ್ತಾರೆ. ಅವ್ರು ಅದರಲ್ಲಿ ಏನೇನೋ ಇನ್ಸರ್ಟ್ ಗಳನ್ನ ಎಲ್ಲ ಹಾಕೊಳ್ತಾ ಇರ್ತಾರೆ. ಸೊ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇದೆ. ಕೆಲವರು ಯಾರಾದ್ರೂ ಇಲ್ಲ ನಮ್ಗೆ ಗ್ರೀನ್ ಮ್ಯಾಟೇ ಬೇಕು, ಸರಿ ಗ್ರೀನ್ ಮ್ಯಾಟು. ಅವ್ರಿಗೆ ಬ್ಲೂ ಮ್ಯಾಟೇ ಬೇಕು, ನಮ್ಗೆ ಲೈಟಿಂಗ್ ಆ ತರ ಇದೆ ಅಂತ ಸರಿ ಬ್ಲೂ ಮ್ಯಾಟು. ನನಗೆ ಇದನ್ನ ನೀವು ನೋಡ್ತಾ ಇರಬಹುದು, ಇದು ವುಡ್ ಟೆಕ್ಸ್ಚರ್ ನಲ್ಲಿ ಇರುವಂತದ್ದು. ಈ ಸೈಡು ಆ ಸೈಡು ಇರೋದು ವುಡ್ ಟೆಕ್ಸ್ಚರ್. ಇನ್ನೊಬ್ಬರೊಬ್ರು ವಾಗ್ಮಿಗಳು ಅವ್ರು ಬಂದಾಗ ನನ್ಗೆ ಇದೇ ಬ್ಯಾಕ್ ಗ್ರೌಂಡ್ ಬೇಕು ಅಂತ ಅಂದ್ಬಿಟ್ಟಂದ್ರು. ಸೊ ನಮ್ ಲೆಂತ್ ನೀವು ನೋಡಬಹುದು 22-27 ಇದೆ. ಸೊ ಸಾಕಷ್ಟು ದೊಡ್ಡದು. ಮತ್ತೆ ಹೈಟ್ ಯಾಕೆ ಅಂತಂದ್ರೆ ನಮ್ಗೆ ಯಾವ ತರ ಲೈಟ್ಸ್ ಬೇಕೋ ಆ ತರ ಫ್ಲೆಕ್ಸಿಬಲ್ ಆನ್ ಡಿಮ್ಯಾಂಡ್ ನಾವು ಅದನ್ನ ತರಿಸ್ಕೊಂಡು ಜನಗಳಿಗೆ ಯಾವ ರೀತಿಯಾದ ಲೈಟ್ಸ್ ಬೇಕೋ ಆಯಾ ರೀತಿಯಾದ ಲೈಟ್ಸ್ ಗಳನ್ನ ಪ್ರಿಫರೆನ್ಸ್ ಮಾಡ್ಕೊಳ್ತೀವಿ. ಬಾಡಿಗೆ ಕೊಡ್ತೀವಿ. ಸಾಮಾನ್ಯ ಎಲ್ಲರೂ ಕೇಳ್ತಾರೆ ಬಾಡಿಗೆ ಕೊಡ್ತೀರಾ ಅಥವಾ ನಿಮ್ದೇ ಪ್ರೊಡಕ್ಷನ್ ಗಳು ಅಷ್ಟೊಂದು ಮಾಡ್ಕೊಂತಿದ್ದೀರಲ್ಲ ಅಂತ ತುಂಬಾ ಜನ ಅನುಮಾನ ಪಟ್ಟು ಕೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಬಾಡಿಗೆಗೆ ಕೊಟ್ಟಿದೀವಿ, ಕೊಡ್ತಾ ಇದೀವಿ ಕೂಡ. ಈಗಾಗಲೇ ಸಾಕಷ್ಟು ಜನ ಬಂದು ನಾ ಹೇಳದ್ನಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರ ಕಾರ್ಯಕ್ರಮ ಏನಾಯ್ತು ಅದು ಬಾಡಿಗೆಗೆ ಅಂತ ಅನ್ನೋ ರೀತಿಯಲ್ಲಿ ಬೇರೆಯವ್ರದ್ದು ಪ್ರೊಡಕ್ಷನ್ ಅದು. ಬಟ್ ಅವ್ರು ಬಂದು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜಾಗ ತುಂಬಾ ಚೆನ್ನಾಗಿದೆ ಕಣೋ, ನನಗ್ ಬೇಕಾಗಿದ್ದೆ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ದು. ಸೊ ಇನ್ನ ಹೆಚ್ಚಾಗಿ ಏನ್ ಹೇಳಿ, ನಮ್ದು ಪ್ರೊಡಕ್ಷನ್ಸ್ ನಡೀತಾ ಇರತ್ತೆ. ಅದ್ರ ಮಧ್ಯದಲ್ಲಿ ಬೇರೆಯವ್ರು ಅಂದ್ರೆ ನೀವು ಇದೇ ಫೀಲ್ಡ್ ಗೆ ಬರ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ನಿಮ್ಗೆ ಇಂಟ್ರೆಸ್ಟ್ ಯಾವ ರೀತಿ ಬಂತು ಅಂತ?